ಓಕೆ, ಹಾಗಿದ್ರೆ ದರ್ಶನ್ ನಾಟಕ ಮಾಡಿದ್ರಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಕೋರ್ಟಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಶಿಕ್ಷೆ ಕೊಡ್ತಾರಂತೆ, ಮತ್ತೊಂದು ಕೊಡ್ತಾರಂತೆ. ಬಳ್ಳಾರಿ ಜೈಲಲ್ಲಿ ಬೆನ್ನು ನೋವಿನಿಂದ ಬಳಲ್ತಾ ಇದ್ರು ನಟ. ಬಳ್ಳಾರಿಯಲ್ಲಿ ಮಾಡಿ ವಿಮ್ಸಲ್ಲಿ ಮಾಡಿ ಅಂತ ಹೇಳಿದ್ರೆ ಇಲ್ಲ, ಸಾಧ್ಯನೇ ಇಲ್ಲ, ಬೆಂಗಳೂರೇ ಆಗಬೇಕು ಅಂತಂದರು. ದರ್ಶನ್ಗೆ ಕೂಡಲೇ ಸರ್ಜರಿ ಅವಶ್ಯಕತೆ ಇದೆ ಅಂತೇಳಿ ಹೇಳಿದರು ಸಿ ವಿ ನಾಗೇಶ್. ಸರ್ಜರಿ ಮಾಡದಿದ್ದರೆ ಲಕ್ವ ಹೊಡೆಯುತ್ತೆ ಅಂತ ಕೂಡ ವೈದ್ಯರು ಹೇಳಿದ್ದಾರೆ ಅಂತ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದರು. ದರ್ಶನ್ಗೆ ಸರಿಯಾಗಿ ರಕ್ತ ಪರಿಚಲನೆ ಆಗ್ತಾ ಇಲ್ಲ ಅಂತ ಕೂಡ ಹೇಳಿದರು. ದರ್ಶನ್ ಅವರ ಕಿಡ್ನಿಗೂ ಸಮಸ್ಯೆ ಆಗ್ಬೋದು ಅಂತೇಳಿ ವಾದ ಮಂಡನೆ ಮಾಡಿದರು. ತಕ್ಷಣ ಸರ್ಜರಿ ಮಾಡಲೇಬೇಕು ಅಂಥೇಳಿ ವೈದ್ಯರ ರಿಪೋರ್ಟ್ ಇದೆ ಅಂತ ಹೇಳಿದರು. ಆಸ್ಪತ್ರೆಗೆ ದಾಖಲಾಗಿ 1 ತಿಂಗಳು ಕಳೆಯಿತು. ಆಪರೇಷನ್ ಇಲ್ಲ, ಏನೂ ಇಲ್ಲ. ಆಪರೇಷನ್ ಮಾಡಿಸಿಕೊಳ್ಳದೆ ಡಿಸ್ಚಾರ್ಜ್ ಆಗಿದ್ದಾರೆ ದರ್ಶನ್. ಈಗ ಎದುರಾಗುವಂಥ ಪ್ರಶ್ನೆ, ಕೋರ್ಟ್ಗೆ ಕೂಡ ಡಾಕ್ಟ್ರುಗಳು ಸುಖ ಸುಮ್ಮನೆ ಏನಾದರೂ ಬರೆದು ಕೊಡ್ಬೋದಾ? ಆ ಡಾಕ್ಟ್ರ್ ಮೇಲೆ ಕ್ರಮ ಇಲ್ವಾ? ನಂಬರ್ 1. ಎರಡನೇದು, ನಾಳೆ ಇಂಥದೇ ಘಟನಾವಳಿಗಳಾದಾಗ ಇವರಂತೂ ಇವರ ಹಿನ್ನೆಲೆ ಕ್ರಿಮಿನಲ್ ಹಿನ್ನೆಲೆ ಏನಲ್ಲ, ಚಿತ್ರನಟ ಮತ್ತೊಂದು ಮಗದೊಂದು. ಕ್ರಿಮಿನಲ್ಗಳು ನಾಳೆ, ಸಮಾಜಘಾತುಕರು ನಾಳೆ ಏನಾದರೂ ಇಂಥದ್ದೇ ವಿಚಾರವನ್ನು ಮುಂದಿಟ್ಟುಕೊಂಡು ಅವರಿಗೆ ಕೊಟ್ಟಿದ್ದೀರಿ, ನಮಗೆ ಯಾಕೆ ಕೊಡಬಾರ್ದು ಅಂತ ಕೇಳಿದರೆ ಕಾನೂನು ಎಲ್ರಿಗೂ ಒಂದೇ. ಯಾಕಂದರೆ ಕಾನೂನು ತಾಯಿ ಕಣ್ಣಿಗೆ ಪಟ್ಟೆ ಕಟ್ಕೊಂಡಿದ್ದಾರೆ. ವಾದ ಮಾತ್ರ ಕೇಳ್ತಾರೆ, ದಾಖಲೆ ಮಾತ್ರ ಕೇಳ್ತಾರೆ. ನೋಡಿ, ಅವ್ರು ಕೊಟ್ಟಿದ್ದೀರಿ, ಇವ್ರಿಗೆ ಯಾಕೆ ಕೊಡಬಾರ್ದು ಅಂತ ಕೇಳಿದರೆ ಏನಾದೀತು ಅನ್ನುವಂಥ ಪ್ರಶ್ನೆ ಸಾಮಾಜಿಕ ವಲಯದಲ್ಲಿ ದೊಡ್ಡ ಚರ್ಚೆ ಆಗ್ತದೆ. ಓಕೆ, ಹಾಗಿದ್ರೆ ದರ್ಶನ್ ನಾಟಕ ಮಾಡಿದ್ರಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಕೋರ್ಟಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಶಿಕ್ಷೆ ಕೊಡ್ತಾರಂತೆ, ಮತ್ತೊಂದು ಕೊಡ್ತಾರಂತೆ. ಬಳ್ಳಾರಿ ಜೈಲಲ್ಲಿ ಬೆನ್ನು ನೋವಿನಿಂದ ಬಳಲ್ತಾ ಇದ್ರು ನಟ. ಬಳ್ಳಾರಿಯಲ್ಲಿ ಮಾಡಿ ವಿಮ್ಸಲ್ಲಿ ಮಾಡಿ ಅಂತ ಹೇಳಿದ್ರೆ ಇಲ್ಲ, ಸಾಧ್ಯನೇ ಇಲ್ಲ, ಬೆಂಗಳೂರೇ ಆಗಬೇಕು ಅಂತಂದರು. ದರ್ಶನ್ಗೆ ಕೂಡಲೇ ಸರ್ಜರಿ ಅವಶ್ಯಕತೆ ಇದೆ ಅಂತೇಳಿ ಹೇಳಿದರು ಸಿ ವಿ ನಾಗೇಶ್. ಸರ್ಜರಿ ಮಾಡದಿದ್ದರೆ ಲಕ್ವ ಹೊಡೆಯುತ್ತೆ ಅಂತ ಕೂಡ ವೈದ್ಯರು ಹೇಳಿದ್ದಾರೆ ಅಂತ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದರು. ದರ್ಶನ್ಗೆ ಸರಿಯಾಗಿ ರಕ್ತ ಪರಿಚಲನೆ ಆಗ್ತಾ ಇಲ್ಲ ಅಂತ ಕೂಡ ಹೇಳಿದರು. ದರ್ಶನ್ ಅವರ ಕಿಡ್ನಿಗೂ ಸಮಸ್ಯೆ ಆಗ್ಬೋದು ಅಂತೇಳಿ ವಾದ ಮಂಡನೆ ಮಾಡಿದರು. ತಕ್ಷಣ ಸರ್ಜರಿ ಮಾಡಲೇಬೇಕು ಅಂಥೇಳಿ ವೈದ್ಯರ ರಿಪೋರ್ಟ್ ಇದೆ ಅಂತ ಹೇಳಿದರು. ಆಸ್ಪತ್ರೆಗೆ ದಾಖಲಾಗಿ 1 ತಿಂಗಳು ಕಳೆಯಿತು. ಆಪರೇಷನ್ ಇಲ್ಲ, ಏನೂ ಇಲ್ಲ. ಆಪರೇಷನ್ ಮಾಡಿಸಿಕೊಳ್ಳದೆ ಡಿಸ್ಚಾರ್ಜ್ ಆಗಿದ್ದಾರೆ ದರ್ಶನ್. ಈಗ ಎದುರಾಗುವಂಥ ಪ್ರಶ್ನೆ, ಕೋರ್ಟ್ಗೆ ಕೂಡ ಡಾಕ್ಟ್ರುಗಳು ಸುಖ ಸುಮ್ಮನೆ ಏನಾದರೂ ಬರೆದು ಕೊಡ್ಬೋದಾ? ಆ ಡಾಕ್ಟ್ರ್ ಮೇಲೆ ಕ್ರಮ ಇಲ್ವಾ? ನಂಬರ್ 1. ಎರಡನೇದು, ನಾಳೆ ಇಂಥದೇ ಘಟನಾವಳಿಗಳಾದಾಗ ಇವರಂತೂ ಇವರ ಹಿನ್ನೆಲೆ ಕ್ರಿಮಿನಲ್ ಹಿನ್ನೆಲೆ ಏನಲ್ಲ, ಚಿತ್ರನಟ ಮತ್ತೊಂದು ಮಗದೊಂದು. ಕ್ರಿಮಿನಲ್ಗಳು ನಾಳೆ, ಸಮಾಜಘಾತುಕರು ನಾಳೆ ಏನಾದರೂ ಇಂಥದ್ದೇ ವಿಚಾರವನ್ನು ಮುಂದಿಟ್ಟುಕೊಂಡು ಅವರಿಗೆ ಕೊಟ್ಟಿದ್ದೀರಿ, ನಮಗೆ ಯಾಕೆ ಕೊಡಬಾರ್ದು ಅಂತ ಕೇಳಿದರೆ ಕಾನೂನು ಎಲ್ರಿಗೂ ಒಂದೇ. ಯಾಕಂದರೆ ಕಾನೂನು ತಾಯಿ ಕಣ್ಣಿಗೆ ಪಟ್ಟೆ ಕಟ್ಕೊಂಡಿದ್ದಾರೆ. ವಾದ ಮಾತ್ರ ಕೇಳ್ತಾರೆ, ದಾಖಲೆ ಮಾತ್ರ ಕೇಳ್ತಾರೆ. ನೋಡಿ, ಅವ್ರು ಕೊಟ್ಟಿದ್ದೀರಿ, ಇವ್ರಿಗೆ ಯಾಕೆ ಕೊಡಬಾರ್ದು ಅಂತ ಕೇಳಿದರೆ ಏನಾದೀತು ಅನ್ನುವಂಥ ಪ್ರಶ್ನೆ ಸಾಮಾಜಿಕ ವಲಯದಲ್ಲಿ ದೊಡ್ಡ ಚರ್ಚೆ ಆಗ್ತದೆ. ಓಕೆ, ಹಾಗಿದ್ರೆ ದರ್ಶನ್ ನಾಟಕ ಮಾಡಿದ್ರಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಕೋರ್ಟಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಶಿಕ್ಷೆ ಕೊಡ್ತಾರಂತೆ, ಮತ್ತೊಂದು ಕೊಡ್ತಾರಂತೆ. ಬಳ್ಳಾರಿ ಜೈಲಲ್ಲಿ ಬೆನ್ನು ನೋವಿನಿಂದ ಬಳಲ್ತಾ ಇದ್ರು ನಟ. ಬಳ್ಳಾರಿಯಲ್ಲಿ ಮಾಡಿ ವಿಮ್ಸಲ್ಲಿ ಮಾಡಿ ಅಂತ ಹೇಳಿದ್ರೆ ಇಲ್ಲ, ಸಾಧ್ಯನೇ ಇಲ್ಲ, ಬೆಂಗಳೂರೇ ಆಗಬೇಕು ಅಂತಂದರು. ದರ್ಶನ್ಗೆ ಕೂಡಲೇ ಸರ್ಜರಿ ಅವಶ್ಯಕತೆ ಇದೆ ಅಂತೇಳಿ ಹೇಳಿದರು ಸಿ ವಿ ನಾಗೇಶ್. ಸರ್ಜರಿ ಮಾಡದಿದ್ದರೆ ಲಕ್ವ ಹೊಡೆಯುತ್ತೆ ಅಂತ ಕೂಡ ವೈದ್ಯರು ಹೇಳಿದ್ದಾರೆ ಅಂತ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದರು. ದರ್ಶನ್ಗೆ ಸರಿಯಾಗಿ ರಕ್ತ ಪರಿಚಲನೆ ಆಗ್ತಾ ಇಲ್ಲ ಅಂತ ಕೂಡ ಹೇಳಿದರು. ದರ್ಶನ್ ಅವರ ಕಿಡ್ನಿಗೂ ಸಮಸ್ಯೆ ಆಗ್ಬೋದು ಅಂತೇಳಿ ವಾದ ಮಂಡನೆ ಮಾಡಿದರು. ತಕ್ಷಣ ಸರ್ಜರಿ ಮಾಡಲೇಬೇಕು ಅಂಥೇಳಿ ವೈದ್ಯರ ರಿಪೋರ್ಟ್ ಇದೆ ಅಂತ ಹೇಳಿದರು. ಆಸ್ಪತ್ರೆಗೆ ದಾಖಲಾಗಿ 1 ತಿಂಗಳು ಕಳೆಯಿತು. ಆಪರೇಷನ್ ಇಲ್ಲ, ಏನೂ ಇಲ್ಲ. ಆಪರೇಷನ್ ಮಾಡಿಸಿಕೊಳ್ಳದೆ ಡಿಸ್ಚಾರ್ಜ್ ಆಗಿದ್ದಾರೆ ದರ್ಶನ್. ಈಗ ಎದುರಾಗುವಂಥ ಪ್ರಶ್ನೆ, ಕೋರ್ಟ್ಗೆ ಕೂಡ ಡಾಕ್ಟ್ರುಗಳು ಸುಖ ಸುಮ್ಮನೆ ಏನಾದರೂ ಬರೆದು ಕೊಡ್ಬೋದಾ? ಆ ಡಾಕ್ಟ್ರ್ ಮೇಲೆ ಕ್ರಮ ಇಲ್ವಾ? ನಂಬರ್ 1. ಎರಡನೇದು, ನಾಳೆ ಇಂಥದೇ ಘಟನಾವಳಿಗಳಾದಾಗ ಇವರಂತೂ ಇವರ ಹಿನ್ನೆಲೆ ಕ್ರಿಮಿನಲ್ ಹಿನ್ನೆಲೆ ಏನಲ್ಲ, ಚಿತ್ರನಟ ಮತ್ತೊಂದು ಮಗದೊಂದು. ಕ್ರಿಮಿನಲ್ಗಳು ನಾಳೆ, ಸಮಾಜಘಾತುಕರು ನಾಳೆ ಏನಾದರೂ ಇಂಥದ್ದೇ ವಿಚಾರವನ್ನು ಮುಂದಿಟ್ಟುಕೊಂಡು ಅವರಿಗೆ ಕೊಟ್ಟಿದ್ದೀರಿ, ನಮಗೆ ಯಾಕೆ ಕೊಡಬಾರ್ದು ಅಂತ ಕೇಳಿದರೆ ಕಾನೂನು ಎಲ್ರಿಗೂ ಒಂದೇ. ಯಾಕಂದರೆ ಕಾನೂನು ತಾಯಿ ಕಣ್ಣಿಗೆ ಪಟ್ಟೆ ಕಟ್ಕೊಂಡಿದ್ದಾರೆ. ವಾದ ಮಾತ್ರ ಕೇಳ್ತಾರೆ, ದಾಖಲೆ ಮಾತ್ರ ಕೇಳ್ತಾರೆ. ನೋಡಿ, ಅವ್ರು ಕೊಟ್ಟಿದ್ದೀರಿ, ಇವ್ರಿಗೆ ಯಾಕೆ ಕೊಡಬಾರ್ದು ಅಂತ ಕೇಳಿದರೆ ಏನಾದೀತು ಅನ್ನುವಂಥ ಪ್ರಶ್ನೆ ಸಾಮಾಜಿಕ ವಲಯದಲ್ಲಿ ದೊಡ್ಡ ಚರ್ಚೆ ಆಗ್ತದೆ. ಓಕೆ, ಹಾಗಿದ್ರೆ ದರ್ಶನ್ ನಾಟಕ ಮಾಡಿದ್ರಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಕೋರ್ಟಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಶಿಕ್ಷೆ ಕೊಡ್ತಾರಂತೆ, ಮತ್ತೊಂದು ಕೊಡ್ತಾರಂತೆ.
ಬಳ್ಳಾರಿ ಜೈಲಲ್ಲಿ ಬೆನ್ನು ನೋವಿನಿಂದ ಬಳಲ್ತಾ ಇದ್ರು ನಟ. ಬಳ್ಳಾರಿಯಲ್ಲಿ ಮಾಡಿ ವಿಮ್ಸಲ್ಲಿ ಮಾಡಿ ಅಂತ ಹೇಳಿದ್ರೆ ಇಲ್ಲ ಸಾಧ್ಯನೇ ಇಲ್ಲ, ಬೆಂಗಳೂರೇ ಆಗಬೇಕು ಅಂತಂದರು. ದರ್ಶನ್ಗೆ ಕೂಡಲೇ ಸರ್ಜರಿ ಅವಶ್ಯಕತೆ ಇದೆ ಅಂತೇಳಿ ಹೇಳಿದರು ಸಿ ವಿ ನಾಗೇಶ್. ಸರ್ಜರಿ ಮಾಡೋದಿದ್ದರೆ ಲಕ್ವ ಹೊಡೆಯುತ್ತೆ ಅಂತ ಕೂಡ ವೈದ್ಯರು ಹೇಳಿದ್ದಾರೆ ಅಂತ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದರು. ದರ್ಶನ್ಗೆ ಸರಿಯಾಗಿ ರಕ್ತ ಪರಿಚಲನೆ ಆಗ್ತಾ ಇಲ್ಲ ಅಂತ ಕೂಡ ಹೇಳಿದರು. ದರ್ಶನ್ ಅವರ ಕಿಡ್ನಿಗೂ ಸಮಸ್ಯೆ ಆಗ್ಬೋದು ಅಂತೇಳಿ ವಾದ ಮಂಡನೆ ಮಾಡಿದರು. ತಕ್ಷಣ ಸರ್ಜರಿ ಮಾಡಲೇಬೇಕು ಅಂಥೇಳಿ ವೈದ್ಯರ ರಿಪೋರ್ಟ್ ಇದೆ ಅಂತ ಹೇಳಿದರು. ಆಸ್ಪತ್ರೆಗೆ ದಾಖಲಾಗಿ 1 ತಿಂಗಳು ಕಳೆಯಿತು. ಆಪರೇಷನ್ ಇಲ್ಲ, ಏನೂ ಇಲ್ಲ. ಆಪರೇಷನ್ ಮಾಡಿಸಿಕೊಳ್ಳದೆ ಡಿಸ್ಚಾರ್ಜ್ ಆಗಿದ್ದಾರೆ ದರ್ಶನ್. ಈಗ ಎದುರಾಗುವಂಥ ಪ್ರಶ್ನೆ, ಕೋರ್ಟ್ಗೆ ಕೂಡ ಡಾಕ್ಟ್ರುಗಳು ಸುಖ ಸುಮ್ಮನೆ ಏನಾದರೂ ಬರೆದು ಕೊಡ್ಬೋದಾ? ಆ ಡಾಕ್ಟ್ರ್ ಮೇಲೆ ಕ್ರಮ ಇಲ್ವಾ? ನಂಬರ್ 1. ಎರಡನೇದು, ನಾಳೆ ಇಂಥದೇ ಘಟನಾವಳಿಗಳಾದಾಗ ಇವರಂತೂ ಇವರ ಹಿನ್ನೆಲೆ ಕ್ರಿಮಿನಲ್ ಹಿನ್ನೆಲೆಯನ್ನೆಲ್ಲ ಚಿತ್ರನಟ ಮತ್ತೊಂದು ಮಗದೊಂದು. ಕ್ರಿಮಿನಲ್ಗಳು ನಾಳೆ, ಸಮಾಜಘಾತುಕರು ನಾಳೆ ಏನಾದರೂ ಇಂಥದ್ದೇ ವಿಚಾರವನ್ನು ಮುಂದಿಟ್ಟುಕೊಂಡು ಅವರಿಗೆ ಕೊಟ್ಟಿದ್ದೀರಿ ನಮಗೆ ಯಾಕೆ ಕೊಡಬಾರ್ದು ಅಂತ ಕೇಳಿದರೆ, ಕಾನೂನು ಎಲ್ರಿಗೂ ಒಂದೇ. ಯಾಕಂದರೆ ಕಾನೂನು ತಾಯಿ ಕಣ್ಣಿಗೆ ಪಟ್ಟೆ ಕಟ್ಕೊಂಡಿದ್ದಾರೆ. ವಾದ ಮಾತ್ರ ಕೇಳ್ತಾರೆ, ದಾಖಲೆ ಮಾತ್ರ ಕೇಳ್ತಾರೆ. ನೋಡಿ, ಅವ್ರು ಕೊಟ್ಟಿದ್ದೀರಿ ಇವ್ರಿಗೆ ಯಾಕೆ ಕೊಡಬಾರ್ದು ಅಂತ ಕೇಳಿದರೆ ಏನಾದೀತು ಅನ್ನುವಂಥ ಪ್ರಶ್ನೆ ಸಾಮಾಜಿಕ ವಲಯದಲ್ಲಿ ದೊಡ್ಡ ಚರ್ಚೆ ಆಗ್ತದೆ. ಓಕೆ, ಹಾಗಿದ್ರೆ ದರ್ಶನ್ ನಾಟಕ ಮಾಡಿದ್ರಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಕೋರ್ಟಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಶಿಕ್ಷೆ ಕೊಡ್ತಾರಂತೆ, ಮತ್ತೊಂದು ಕೊಡ್ತಾರಂತೆ. ಬಳ್ಳಾರಿ ಜೈಲಲ್ಲಿ ಬೆನ್ನು ನೋವಿನಿಂದ ಬಳಲ್ತಾ ಇದ್ರು ನಟ. ಬಳ್ಳಾರಿಯಲ್ಲಿ ಮಾಡಿ ವಿಮ್ಸಲ್ಲಿ ಮಾಡಿ ಅಂತ ಹೇಳಿದ್ರೆ ಇಲ್ಲ ಸಾಧ್ಯನೇ ಇಲ್ಲ, ಬೆಂಗಳೂರೇ ಆಗಬೇಕು ಅಂತಂದರು. ದರ್ಶನ್ಗೆ ಕೂಡಲೇ ಸರ್ಜರಿ ಅವಶ್ಯಕತೆ ಇದೆ ಅಂತೇಳಿ ಹೇಳಿದರು ಸಿ ವಿ ನಾಗೇಶ್. ಸರ್ಜರಿ ಮಾಡೋದಿದ್ದರೆ ಲಕ್ವ ಹೊಡೆಯುತ್ತೆ ಅಂತ ಕೂಡ ವೈದ್ಯರು ಹೇಳಿದ್ದಾರೆ ಅಂತ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದರು. ದರ್ಶನ್ಗೆ ಸರಿಯಾಗಿ ರಕ್ತ ಪರಿಚಲನೆ ಆಗ್ತಾ ಇಲ್ಲ ಅಂತ ಕೂಡ ಹೇಳಿದರು. ದರ್ಶನ್ ಅವರ ಕಿಡ್ನಿಗೂ ಸಮಸ್ಯೆ ಆಗ್ಬೋದು ಅಂತೇಳಿ ವಾದ ಮಂಡನೆ ಮಾಡಿದರು. ತಕ್ಷಣ ಸರ್ಜರಿ ಮಾಡಲೇಬೇಕು ಅಂಥೇಳಿ ವೈದ್ಯರ ರಿಪೋರ್ಟ್ ಇದೆ ಅಂತ ಹೇಳಿದರು. ಆಸ್ಪತ್ರೆಗೆ ದಾಖಲಾಗಿ 1 ತಿಂಗಳು ಕಳೆಯಿತು. ಆಪರೇಷನ್ ಇಲ್ಲ, ಏನೂ ಇಲ್ಲ. ಆಪರೇಷನ್ ಮಾಡಿಸಿಕೊಳ್ಳದೆ ಡಿಸ್ಚಾರ್ಜ್ ಆಗಿದ್ದಾರೆ ದರ್ಶನ್. ಈಗ ಎದುರಾಗುವಂಥ ಪ್ರಶ್ನೆ, ಕೋರ್ಟ್ಗೆ ಕೂಡ ಡಾಕ್ಟ್ರುಗಳು ಸುಖ ಸುಮ್ಮನೆ ಏನಾದರೂ ಬರೆದು ಕೊಡ್ಬೋದಾ? ಆ ಡಾಕ್ಟ್ರ್ ಮೇಲೆ ಕ್ರಮ ಇಲ್ವಾ? ನಂಬರ್ 1. ಎರಡನೇದು, ನಾಳೆ ಇಂಥದೇ ಘಟನಾವಳಿಗಳಾದಾಗ ಇವರಂತೂ ಇವರ ಹಿನ್ನೆಲೆ ಕ್ರಿಮಿನಲ್ ಹಿನ್ನೆಲೆಯನ್ನೆಲ್ಲ ಚಿತ್ರನಟ ಮತ್ತೊಂದು ಮಗದೊಂದು. ಕ್ರಿಮಿನಲ್ಗಳು ನಾಳೆ, ಸಮಾಜಘಾತುಕರು ನಾಳೆ ಏನಾದರೂ ಇಂಥದ್ದೇ ವಿಚಾರವನ್ನು ಮುಂದಿಟ್ಟುಕೊಂಡು ಅವರಿಗೆ ಕೊಟ್ಟಿದ್ದೀರಿ ನಮಗೆ ಯಾಕೆ ಕೊಡಬಾರ್ದು ಅಂತ ಕೇಳಿದರೆ, ಕಾನೂನು ಎಲ್ರಿಗೂ ಒಂದೇ. ಯಾಕಂದರೆ ಕಾನೂನು ತಾಯಿ ಕಣ್ಣಿಗೆ ಪಟ್ಟೆ ಕಟ್ಕೊಂಡಿದ್ದಾರೆ. ವಾದ ಮಾತ್ರ ಕೇಳ್ತಾರೆ, ದಾಖಲೆ ಮಾತ್ರ ಕೇಳ್ತಾರೆ. ನೋಡಿ, ಅವ್ರು ಕೊಟ್ಟಿದ್ದೀರಿ ಇವ್ರಿಗೆ ಯಾಕೆ ಕೊಡಬಾರ್ದು ಅಂತ ಕೇಳಿದರೆ ಏನಾದೀತು ಅನ್ನುವಂಥ ಪ್ರಶ್ನೆ ಸಾಮಾಜಿಕ ವಲಯದಲ್ಲಿ ದೊಡ್ಡ ಚರ್ಚೆ ಆಗ್ತದೆ.